Hi guys, namaste. Welcome back to my channel. This is Mr. Prasad slash Guru. Do like, share and subscribe my channel for healthy and tasty recipes. ಸೊ ಗೈಸ್, ಇವತ್ತು ನಾವೇನು ಮಾಡ್ತಾ ಇದ್ವಿ ಅಂದರೆ ಇನ್ಸ್ಟೆಂಟಾಗಿ ತುಂಬ ಈಸಿಯಾಗಿ ವಿತ್ ವೆರಿ ಲೆಸ್ ಇಂಗ್ರೀಡಿಯೆಂಟ್ಸ್ ಮಾಡ್ತಕ್ಕಂಥ ಒಂದು ಪಲ್ಯ. ಇದನ್ನ ನೀವು ಚಪಾತಿಗೆ, ಪೂರಿಗೆ, ಸಾಗುಗೆ ಅಥವಾ ರೈಸ್ ಜೊತೆ ಯಾವ್ದು ಜೊತೆ ಕಾಂಬಿನೇಷನ್ ಮಾಡ್ಕೋಬೋದು. ಆ್ಯಂಡ್ ವೆರಿ ಹೆಲ್ತಿ ಸೀಮೆ ಬದನೆಕಾಯಿ. ಸೊ ಗೈಸ್, ಇದು ಸೀಮೆ ಬದನೆಕಾಯಿ ನಿಮಗೆಲ್ಲ ಗೊತ್ತಿರುತ್ತೆ, ಈ ರೀತಿ ಇರುತ್ತೆ ಸೀಮೆ ಬದನೆಕಾಯಿ. ಇದನ್ನು ನೀಟಿಗೆ ಸಿಪ್ಪೆಯನ್ನು ಪೀಲ್ ಮಾಡಿ ನಂತರ ಫುಲ್ಲು ನೈಸಾಗಿ ಚಾಪ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ಬೇಕಾಗಿರೋದು ವೆರಿ ಲೆಸ್ ಇಂಗ್ರೀಡಿಯೆಂಟ್ಸ್. ಸೀಮೆ ಬದನೆಕಾಯಿ ಸಾಗುನು ಮಾಡ್ಬೋದು, ಬಟ್ ನಾನು ಇನ್ಸ್ಟೆಂಟಾಗಿ ಪಲ್ಯ ಮಾಡೋದು ತೋರಿಸ್ತಾ ಇದ್ದೀನಿ. ಸ್ವಲ್ಪ ಆನಿಯನ್, ಟೊಮೆಟೊ, ಬೆಳ್ಳುಳ್ಳಿ ಮತ್ತು ಗ್ರೀನ್ ಚಿಲ್ಲಿ ಬದಲು ನಾನಿಲ್ಲಿ ರೆಡ್ ಚಿಲ್ಲೀಸ್ನ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಒಗ್ಗರಣೆ ಕೊಟ್ಟರೆ ಈ ಡಿಶ್ ಆಗುತ್ತೆ. ಸೊ ಕಮಾನ್ ಗೈಸ್, ಲೆಟ್ಸ್ ಬಿಗಿನ್. ಸೊ ಫಸ್ಟಿಗೆ ಸ್ಟವ್ ಆನ್ ಮಾಡ್ಕೊಂಬಿಡೋಣ. ಬಾಣಲಿ ಪ್ರೀ ಹೀಟ್ ಆಗಲಿ. ಸೊ ಗೈಸ್, ಆಯಿಲ್ ಆ್ಯಡ್ ಮಾಡ್ಕೊಳ್ಳೋಣ. ಬಾಣಲಿ ಪ್ರೀ ಹೀಟ್ ಆಗಿದೆ. ಸಾಸಿವೆ, ಜೀರಿಗೆ, ಕಡಲೆಬೇಳೆ ಸ್ವಲ್ಪ ಜಾಸ್ತಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಮೆಂತೆ, ಒಂದು ಸ್ವಲ್ಪ ಎಳ್ಳು, ಕರ್ಬೇವಿನ ಸೊಪ್ಪು, ನಾನು ಗ್ರೀನ್ ಚಿಲ್ಲೀಸ್ನ ಇದಕ್ಕೆ ರೆಡ್ ಚಿಲ್ಲೀಸ್ನ ಇದಕ್ಕೆ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಎಕ್ಸ್ಟ್ರಾ ಖಾರಕ್ಕೆ ನಾವು ಖಾರದ ಪುಡಿನ ಆ್ಯಡ್ ಮಾಡ್ಕೋಬೋದು. ಇದಕ್ಕೊಳ್ಳೆ ಮಿಕ್ಸ್ ಕೊಡೋಣ. ಸೊ ಇದಕ್ಕೆ ಆನಿಯನ್ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಕೊಂಬೇಡ. ಆನಿಯನ್ ಟ್ರಾನ್ಸ್ಪರೆಂಟ್ ಆಗೋ ತನಕ ಬಾಡಿಸ್ಕೊಳ್ಳಿ. ಆನಿಯನ್ ಎಲ್ಲ ಆಗಿದೆ. ಸೊ ಟೊಮೆಟೊನ ಆ್ಯಡ್ ಮಾಡ್ಕೊಳ್ಳೋಣ. ಗಿವ್ ಇಟ್ ಅ ಮಿಕ್ಸ್. ಸೊ ಗೈಸ್, ಇವಾಗ ಇದಕ್ಕೆ ನಾವು ಸೀಮೆ ಬದನೆಕಾಯನ್ನು ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಸೀಮೆ ಬದನೆಕಾಯಿನ ಸ್ವಲ್ಪ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಇದನ್ನ ಇನ್ನೂ ಚಿಕ್ಕದಾಗಬೇಕಾದ್ರೆ ಇವಕ್ಕೆ ಕಟ್ ಮಾಡ್ಕೋಬೋದು. ಇನ್ನೊಂದು ಒಳ್ಳೆ ಮಿಕ್ಸ್ ಕೊಡೋಣ. ಸೊ ಇವಾಗ ಇದು ಬೇಯ್ತಾ ಇದೆ. ನೀವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ 1 ಸ್ಪೂನ್, ಟೀ ಸ್ಪೂನ್ ಇದೆ ಸ್ಮಾಲ್ ಸ್ಪೂನಲ್ಲಿ, ಅರ್ಧ ಸ್ಪೂನ್ ಜೀರಾ ಪೌಡರ್, 1/4 ಸ್ಪೂನ್ ಪೆಪ್ಪರ್ ಪೌಡರ್, ಒಂದು 1 ಬಿಗ್ ಸ್ಪೂನ್ ಗರಂ ಮಸಾಲೆ. ಸೊ ಅದಕ್ಕೆ ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಂಡಿರೋದ್ರಿಂದ ಒಂದು ಮೆಣಸಿನ್ಕಾಯಿ ಸ್ಪೈಸ್ ಸಾಕಾಗಲ್ಲ ಅಂತೇಳಿ ನಾನು 1.5 ಸ್ಪೂನ್ ಖಾರದ ಪುಡಿಯನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈಗ ಇದಕ್ಕೆ ಒಂದು ಮಿಕ್ಸ್ ಕೊಡೋಣ. ಸ್ವಲ್ಪ ಹಿಂಗೆ ಹಾಕ್ಕೊಂಬಿಡೋಣ. ಸೊ ಗೈಸ್, ಇದಕ್ಕೆ ನಾನು ಒಂದು ಅರ್ಧ ಕಪ್, ಹಾಫ್ ಗ್ಲಾಸ್ ನೀರು ಹಾಕಿದ್ದೀನಿ. ತರಕಾರಿ ಬೇಯಲಿ ಅಂತ ಹೇಳಿ. ಬಿಕಾಸ್ ನಾನು ಆಯಿಲ್ನ ಕಮ್ಮಿ ಯೂಸ್ ಮಾಡಿದ್ದೆ ಇದಕ್ಕೆ. ನನಗೆ ಸ್ವಲ್ಪ ಗ್ರೇವಿ ಥರ ಬೇಕು, ಹಾಗಾಗಿ ನಾನು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಗೈಸ್, ನೀವು ಇದಕ್ಕೆ ಬೇಕಾದರೆ ಸ್ವಲ್ಪ ಕೋಕೋನಟ್ ಮತ್ತು ಕೊರಿಯಾಂಡರ್ ಲೀವ್ಸ್ನ ಹಾಕ್ಕೊಂಡು ಧನಿಯಾ ಪುಡಿ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿ ಕೂಡ ಆ್ಯಡ್ ಮಾಡ್ಕೋಬೋದು ನೀರು ಬದಲು. ಅದು ಕೂಡ ನಿಮ್ಗೆ ಇನ್ನೂ ಟೇಸ್ಟಿ ಅನಿಸುತ್ತೆ. ಮತ್ತು ಈ ರೀತಿ ಮಾಡೋದು ಇನ್ಸ್ಟೆಂಟ್, ಅರ್ಜೆಂಟಿಗೆ ಮಿಕ್ಸಿಯೆಲ್ಲ ಏನು ರುಬ್ಬದೆ ಇನ್ಸ್ಟೆಂಟಾಗಿ ಮಾಡ್ಕೊಳೋ ಅಂಥ ರೆಸಿಪಿ ಇದು. ಸೊ ಈಗಿದು ಒಂದು 5 ನಿಮಿಷ ನೀರಲ್ಲಿ ಚೆನ್ನಾಗಿ ಕುದ್ರೆ ಡಿಶ್ ವಿಲ್ ಬಿ ರೆಡಿ. ಸೊ ಗೈಸ್, ನೀವು ಇವಾಗ ನೋಡ್ತಾ ಇದ್ದೀರಾ ಯಾವ ರೀತಿ ರೆಡಿಯಾಗಿದೆ ಅಂತ ಹೇಳಿ. ಯು ಕ್ಯಾನ್ ಗಾರ್ನಿಶ್ ಇಟ್ ವಿತ್ ಕೊರಿಯಾಂಡರ್ ಇಫ್ ಯು ಲೈಕ್. ಸೊ ಈಗ ನೋಡಿ, ಒಂಚೂರು ನೀರು ಹಾಕಿದ್ದೀನಿ, ಬಟ್ ನೀರು ಅನ್ನೋ ಫೀಲ್ ಏನೂ ಇಲ್ಲ. ನೀಟಾಗಿ ನೀರಿನೆಲ್ಲ ತರಕಾರಿ ಅಬ್ಸರ್ವ್ ಮಾಡ್ಕೊಂಡಿದೆ. ಮತ್ತು ಚಪಾತಿ ಜೊತೆ ನಾನು ಇದನ್ನು ಕಾಂಬಿನೇಷನ್ ಮಾಡ್ತಾ ಇದ್ದೀನಿ. ಚಪಾತಿ ಡ್ರೈ ಇರೋದ್ರಿಂದ ಇದು ಸ್ವಲ್ಪ ಈ ರೀತಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಸೊ ನೀವುಗಳು ಮಾಡ್ಕೊಳ್ಳಿ. ಸೊ ಮಾಡಿದ್ದನ್ನ ಟೇಸ್ಟ್ ಮಾಡಿ ಹೇಗಿದೆ ಅಂಥೇಳಿ ನನಗೆ ಕಮೆಂಟ್ ಮಾಡಿ. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಫಾಲೋ ಮೀ ಫಾರ್ ಟೇಸ್ಟಿ ಆ್ಯಂಡ್ ಹೆಲ್ತಿ ರೆಸಿಪೀಸ್. ಥ್ಯಾಂಕ್ ಯು, ಲವ್ ಯು ಆಲ್.